ಎಲ್ಲ ಶಿಕ್ಷಕಾಕಾಂಕ್ಷಿಗಳಿಗೆ ನಮಸ್ಕಾರಗಳು. ಒನ್ ಮೋರ್ ಹ್ಯಾಪಿ ನ್ಯೂಸ್ ಟು ಆಲ್. ಅದೇನಂತ ಅಂದರೆ, ಈಗ ಕೀ ಆನ್ಸರ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಗೊಂದಲ ಇರುತ್ತೆ, ಏನಿರುತ್ತೆ ಏನು ಅಂಥೇಳಿ. ಹಲವಾರು ಯೂಟ್ಯೂಬ್ಸ್ಗಳನ್ನು ನೋಡ್ತೀರಾ, ಬೇರೆಯವರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಸೊ ಆ ಗೊಂದಲ ಇರಬಾರ್ದು ಅಂಥೇಳಿ ನಿಮಗೆ ಡಿಪಾರ್ಟ್ಮೆಂಟಿಂದನೇ ಈಗ ಕೀ ಆನ್ಸರ್ಸನ್ನು ಬಿಟ್ಟಿದ್ದಾರೆ. ಈಸಿಯಾಗಿ ನೀವು ನೋಡ್ಕೋಬೋದಾಗಿದೆ. ಓಕೆ, ಇಲ್ಲಿ ನೋಡಿ, ಆಕ್ಷೇಪಣೆ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಗಳು. ದಿನಾಂಕ 7/12/2025 ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಪರೀಕ್ಷೆಯ ಪತ್ರಿಕೆ 1, ಪತ್ರಿಕೆ 2ರ ಕೀ ಉತ್ತರಗಳನ್ನು ದಿನಾಂಕ 7/12/2025 ಸಂಜೆ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಬಗ್ಗೆ ಅಭ್ಯರ್ಥಿಗಳು ಕೆಳಕಂಡ ಸೂಚನೆಗಳನ್ನು ಪಾಲಿಸುವುದು. ಓಕೆ, ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು 9/12/2025 12/12/2025 ಸಂಜೆ 5:30 ಅವಕಾಶವನ್ನು ಕಲ್ಪಿಸಿದೆ. ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಕೇವಲ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಹೊರತುಪಡಿಸಿ ಇತರೆ ಯಾವುದೇ ವಿಧಾನದಲ್ಲಿ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಅವುಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ, ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ಇಲ್ಲಿ https schooleducation.karnataka.gov.in ನೀಡಿರ್ತಕ್ಕಂಥ ಲಿಂಕನ್ನು ಬಳಸಿ ಲಾಗಿನ್ ಆದಾಗ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ OTPಯನ್ನು ನಮೂದಿಸಿದ ನಂತರ ಆಕ್ಷೇಪಣೆಗೆ ಸಂಬಂಧಿಸಿದ ವೆಬ್ ಪೇಜ್ ನಿಮಗೆ ಸಿಗ್ತದೆ. ಓಕೆ, ಅಭ್ಯರ್ಥಿಯು ಸಲ್ಲಿಸುವ ಆಕ್ಷೇಪಣೆಗಳೊಂದಿಗೆ ಅಧಿಕೃತ ಆಧಾರ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ. ಸೂಕ್ತ ಆಧಾರಗಳ ದಾಖಲೆಗಳಿಲ್ಲದೆ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಆಧಾರ ಮತ್ತು ದಾಖಲೆಗಳು 500 KB ಮೀರಬಾರದು ಅಂತೇಳಿ ಹೇಳ್ತಾರೆ. ವಿಷಯಕ್ಕೆ ಸಂಬಂಧಿಸದ ಅಸಂಬದ್ಧ ದಾಖಲೆಗಳನ್ನು ಹಾಗೂ ಚಿತ್ರಗಳನ್ನು ಅಪ್ಲೋಡ್ ಮಾಡಿದಲ್ಲಿ ಅಂತಹ ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಕಾನೂನು ಕ್ರಮ ಜರುಗಿಸಲಾಗುವುದು. ಜರ್ನಲ್ಗಳು, ಮ್ಯಾಗಝಿನ್ಗಳು, ಸ್ವತಂತ್ರ ಪ್ರಕಾಶಕರುಗಳ ಪುಸ್ತಕಗಳು, ಗೈಡ್ಗಳು, ಇಂಟರ್ನೆಟ್ ಮೂಲಗಳು ಲೈಕ್ ವಿಕಿಪೀಡಿಯಾ, ಗೂಗಲ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಇಂಟರ್ನೆಟ್, ಇಲ್ಲಿಂದ ಡೌನ್ಲೋಡ್ ಮಾಡಿರ್ತಕ್ಕಂತಹ ಯಾವುದೇ ಮೂಲಗಳು, ವಿಡಿಯೋಗಳು, ದಿನಪತ್ರಿಕೆಯಲ್ಲಿನ ಲೇಖನಗಳನ್ನು ಆಧಾರ ದಾಖಲೆಗಳನ್ನಾಗಿ ಪರಿಗಣಿಸಲಾಗುವುದಿಲ್ಲ. ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ತಂಡವು ಪರಿಶೀಲಿಸಿ ನೀಡುವ ಅಂತಿಮ ಉತ್ತರವನ್ನು ಪರಿಗಣಿಸಲಾಗುವುದು. ತಜ್ಞರ ತಂಡವು ನೀಡುವ ಉತ್ತರವೇ ಇಲ್ಲಿ ಅಂತಿಮ ಉತ್ತರವಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡ್ಬೋದು, ಕೀ ಆನ್ಸರ್ ಆಫ್ ಪೇಪರ್ 1. ಓಕೆ, ದೆನ್ ಇಲ್ಲಿ ಪೇಪರ್ 1 ಪಾರ್ಟ್ 2 ಇಂಗ್ಲೀಷ್, ಈ ರೀತಿಯಾಗಿ ನಿಮಗೆ ಎಲ್ಲ ಕೀ ಆನ್ಸರ್ಸನ್ನು ನೀಡಿದ್ದಾರೆ. ನೀವು ಈಸಿಲಿ ಏನು ಮಾಡ್ಬೋದು ಅಂತಂದರೆ ನೋಡ್ಕೋಬೋದಾಗಿದೆ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ನೋಡ್ಬೋದು ಪೇಪರ್ 2, ಇಷ್ಟು ನಿಮಗೆ ಕೀ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಕೀ ಆನ್ಸರ್ಸ್ ಬಂದಿದೆ, ಆನ್ಸರ್ಸ್ ಹೇಗೆ ಬರೆದಿದ್ದೀರಾ ಅಂಥೇಳಿ ನೋಡ್ಕೋಬೋದಾಗಿದೆ. ಥ್ಯಾಂಕ್ ಯು.